ಹಾಯ್ ಗೈಸ್, ನಾನು ರೀಸೆಂಟಾಗಿ ರಿಲೀಸ್ ಆಗಿರುವ ಮಾ ಬ್ಯಾನ್ ಮೂವಿನ ಇವತ್ತು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೀನಿ ಈ ವಿಡಿಯೋದಲ್ಲಿ. ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ, ಸೊ ಫುಲ್ ವಿಡಿಯೋ ನೋಡಿ. ನಾವು ಸ್ಟಾರ್ಟಿಂಗ್ ನೋಡ್ತೀವಿ ಜಯ ಕ್ಯಾರೆಕ್ಟರನ್ನು. ಅವಳು ಹಾಸ್ಪಿಟಲಲ್ಲಿ ಇರ್ತಾಳೆ ಆ್ಯಂಡ್ ಅವಳಿಗೆ ಕಾಲ್ ಬರ್ತಾ ಇರ್ತದೆ ಮನೆ ಬರಲಿಕ್ಕೆ, ರೋಟಿ ಮಾಡಲಿಕ್ಕೆ. ಆ್ಯಂಡ್ ಅವಳು ಹೇಳ್ತಾಳೆ, ಹಾಂ ನಾನು 10 ನಿಮಿಷದಲ್ಲಿ ಬರ್ತೀನಿ ಅಂತ. ನಾವು ನೋಡ್ತೀವಿ ಅವಳಿಗೆ ಮಗು ಬೇಕಿರುತ್ತೆ ಆ್ಯಂಡ್ ಡಾಕ್ಟರ್ ಹೇಳ್ತಾರೆ 5.5 ಲಕ್ಷ ಕೊಡಲಿಕ್ಕೆ. ಇದನ್ನು ಕೇಳಿ ಅವಳಿಗೆ ತುಂಬ ಜಾಸ್ತಿ ಶಾಕ್ ಆಗುತ್ತೆ ಆ್ಯಂಡ್ ಅಷ್ಟು ಹಣ ಅವಳ ಹತ್ರ ಇರೋದಿಲ್ಲ. ನಾವು ಇನ್ನೊಂದು ಕಡೆ ರೇಖಾ ಅನ್ನೋ ಲೇಡಿನ ನೋಡ್ತೀವಿ. ಅವರು ತಾನು ವರ್ಕ್ ಮಾಡ್ತಿದ್ದ ಶಾಪಲ್ಲೇ ಇದ್ದ ಹಣನ ಸ್ವಲ್ಪ ತೆಗಿತಾ ಇದ್ದಾರೆ ಆ್ಯಂಡ್ ಅವರು ಅಲ್ಲಿಂದ ಸೀದಾ ನಡ್ಕೊಂಡು ಹೋಗ್ತಾ ಇದ್ದಾರೆ ತನ್ನ ಮನೆಗೆ. ಆ್ಯಂಡ್ ಎಲ್ಲರೂ ಕೂಡ ಅವರನ್ನು ತುಂಬ ಜಾಸ್ತಿ ಗುರ್ರಾಯಿಸಿ ನೋಡ್ತಾ ಇರ್ತಾರೆ. ಸೊ ಇನ್ನೊಂದು ಕಡೆ ಒಬ್ಬಳು ಹುಡುಗಿನ ನೋಡ್ತೀವಿ. ಅವಳು ಲೈವ್ ಸ್ಟ್ರೀಮ್ ಮಾಡ್ತಾ ಇರ್ತಾಳೆ. ಅದು ಬಂದುಬಿಟ್ಟು ಅವಳ ಅಕ್ಕನ ಹಸ್ಬೆಂಡ್ ಜೊತೆ. ಆ್ಯಂಡ್ ತುಂಬ ಜಾಸ್ತಿ ಅವಳಿಗೆ ನೆಗೆಟಿವ್ ರಿವ್ಯೂ ಸಿಗ್ತಾ ಇರ್ತದೆ ಮಾವನನ್ನು. ಆ್ಯಂಡ್ ಮಾವ ಹೇಳ್ತಾರೆ ಬೇಗ ಅಡುಗೆ ಮಾಡು ಅಂತ. ಸೊ ನಾವು ನೋಡ್ತೀವಿ ಇಲ್ಲಿ 3 ಜನನ ಆ್ಯಂಡ್ 3 ಜನ ಕೂಡ ಜಯ ಗಂಡನ ತಮ್ಮನವರು. ಆ್ಯಂಡ್ ಅವಳು ಅಡುಗೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಕ್ಚುಲಿ ಅವಳಿಗೆ ತುಂಬ ಜಾಸ್ತಿ ಹೆಕ್ಟಿಕ್ ಆಗ್ತಿರ್ತದೆ. ಅವರು ಒಟ್ರಾಶಿ ಕೊಡು ಫುಡ್ ಕೊಡು ಅಂತ ಹೇಳ್ತಾ ಇರ್ತಾರೆ. ಸೊ ನಮಗೆ ಗೊತ್ತಾಗೋದಿಲ್ಲಿ ಈ ಹುಡುಗಿದಳು ನೋಡಿ ಲೈವ್ ಸ್ಟ್ರೀಮ್ ಮಾಡ್ತಾಳೆ, ಇನ್ಫ್ಲೂಯೆನ್ಸರ್. ಅವಳ ನೇಮ್ ಬಂದುಬಿಟ್ಟು ಸುಷ್ಮಾ. ಆ್ಯಕ್ಚುಲಿ ಅವಳಿಗೆ ಫೇಮ್ ನೇಮ್ ಎಲ್ಲ ಬೇಕಿರುತ್ತೆ ಆ್ಯಂಡ್ ಅದಕ್ಕೆ ಅವಳು ಯಾವತ್ತು ವೀಡಿಯೋಸ್ಗಳನ್ನೆಲ್ಲ ವಿಯರ್ಡಾಗಿ ಮಾಡ್ತಾ ಇದ್ದದ್ದು. ಆ್ಯಂಡ್ ಮುಂದೆನೂ ನಿಮಗೆ ಗೊತ್ತಾಗುತ್ತೆ ಅವಳ ವೀಡಿಯೋಸ್ನ ಒಂದು ಹಿಸ್ಟ್ರಿ. ಜಯ ರಾತ್ರಿ ಒಂದು ವಿಡಿಯೋ ನೋಡ್ತಿರ್ತಾಳೆ. ಸ್ಟಾರ್ಟಿಂಗ್ ಅವಳ ತಂಗಿ ಮತ್ತು ಅವಳ ಗಂಡನ ಜೊತೆ ಒಂದು ಲೈವ್ ಸ್ಟ್ರೀಮ್ ಮಾಡಿದ್ಲು ನೋಡಿ, ಆ ವಿಡಿಯೋ. ಅದನ್ನು ನೋಡಿ ಅವಳಿಗೆ ಸ್ವಲ್ಪ ಸಹ ಇಷ್ಟ ಆಗೋದಿಲ್ಲ. ತನ್ನ ಗಂಡನ ನೋಡ್ತಾಳೆ, ಅವನು ಕಣ್ಣು ಓಪನ್ ಮಾಡಿ ಮಲಗ್ತಿರ್ತಾನೆ. ಸೀನ್ ಕ್ರೇಜಿ ಇತ್ತು. ಅವಳು ಏನೂ ಹೇಳ್ತಿರಲ್ಲ, ಬಟ್ ಅವಳು ಅಪ್ಸೆಟ್ ಆಗಿರ್ತಾಳೆ. ಆ್ಯಂಡ್ ಆಗನೇ ಅವಳಿಗೆ ಒಂದು ಕಾಲ್ ಬರ್ತಿದೆ. ಅದು ಬಂದುಬಿಟ್ಟು ಅವಳ ಅಮ್ಮಂದು. ಅವಳಿಗೆ ಒಂದು ಕಾಲ್ ಬರುತ್ತೆ. ಅದು ಬಂದುಬಿಟ್ಟು ರೇಖಾ ಅವ್ರದ್ದು. ರೇಖಾ ಅವ್ರು ತುಂಬ ಜಾಸ್ತಿ ಹೇಳ್ತಾ ಇರ್ತಾರೆ ಆ್ಯಂಡ್ ಜಯಗೆ ಅರ್ಥ ಆಗ್ತಿರಲ್ಲ ಏನಾಗ್ತಾ ಇದೆ ಅಂತ. ಆ್ಯಂಡ್ ಜಯ ಮತ್ತು ಸುಷ್ಮಾಗೂ ಕೂಡ ಕನೆಕ್ಟ್ ಮಾಡ್ತಾಳೆ. ಸೊ ಸುಷ್ಮಾ ಕೂಡ ಮಾತಾಡ್ತಾ ಇರ್ತಾಳೆ ಆ್ಯಂಡ್ ನಮಗೆ ಗೊತ್ತಾಗೋದಿಲ್ಲಿ ಜಯ ಒಂದು ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ. ಆ್ಯಂಡ್ ಒಂದು ಸ್ಟೋರಿ ತೋರಿಸ್ತಾರೆ. ಅದರಲ್ಲಿ ಮೊದಲು ಟೈಮು ರೇಖಾ ಆ ಒಂದು ಕಾಲೋನಿಗೆ ಬರ್ತಾರೆ. ಅವರು ತುಂಬ ಜಾಸ್ತಿ ಬ್ಯೂಟಿಫುಲ್ ಇರ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸನ ಬಿಟ್ಟು ಅವರನ್ನು ನೋಡೋ ಕೆಲಸ ಮಾಡ್ತಾ ಇರ್ತಾರೆ. ಈ ಒಂದು ಫುಲ್ ಸೀನಲ್ಲಿ ನಾವು ನೋಡ್ತೀವಿ ರೇಖಾ ಅವರನ್ನು ವಿಯರ್ಡ್ ರೂಪದಲ್ಲಿ, ಅವರು ತುಂಬ ಜಾಸ್ತಿ ಸೆಡಕ್ಟಿವ್ ಆಗಿ ಕಾಣ್ತಾ ಇರ್ತಾರೆ. ಎಲ್ಲರೂ ಕೂಡ ಅದೇ ರೀತಿ ನೋಡ್ತಾ ಇರ್ತಾರೆ. ತನ್ನ ಗಂಡನಿಗೆ ಜಾಸ್ತಿ ಬೆಲೆ ಕೊಡೋದಿಲ್ಲ ಆ್ಯಂಡ್ ಪಕ್ಕದ ಮನೆಯವ್ರಿಗೆ ಬೆಲೆ ಕೊಡ್ತಾರೆ. ಒಂದು ಕರೆಂಟ್ ಶಾಕಿಂದ ಗಂಡ ಮತ್ತು ಅತ್ತೆ ತೀರ್ಕೋತಾರೆ ಆ್ಯಂಡ್ ಆ ಟೈಮಲ್ಲಿ ಈ ಒಂದು ವ್ಯಕ್ತಿ ಇದ್ದಾನೆ ಆ್ಯಂಡ್ ಈ ವ್ಯಕ್ತಿಗೆ ಜಾಸ್ತಿ ಅವ್ರು ಕಾಳಾಗ್ತಿದ್ದದ್ದು. ಈ ವ್ಯಕ್ತಿ ಹೆಸರು ಗುಪ್ತಾ. ಈ ಗುಪ್ತಾ ಮೇಲೆ ರೇಖಾ ಅವ್ರು ತುಂಬ ಜಾಸ್ತಿ ಇಂಟ್ರೆಸ್ಟ್ ತಗೋತಿರ್ತಾರೆ. ಬಟ್ ಗುಪ್ತಾ ಇಗ್ನೋರ್ ಮಾಡಿಬಿಡ್ತಾನೆ ಆ್ಯಂಡ್ ಅದು ರೇಖಾ ಕ್ಯಾರೆಕ್ಟರ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇಲ್ಲಿಗೆ ಈ ಒಂದು ಸೀನ್ ಮುಗೀತದೆ. ನಾವು ನೋಡ್ತೀವಿ ಪ್ರೆಸೆಂಟ್ ಸೀನನ್ನು. ಈಗ ರೇಖಾ ಅವರ ಒಂದು ಹಿಸ್ಟ್ರಿ ನಿಮಗೆ ಗೊತ್ತೇ ಆಗಿರ್ಬೋದು. ಮತ್ತು ಅಲ್ಲಿಗೆ ಜಯ ಬರೋದು ಆ್ಯಂಡ್ ಜಯ ಜೊತೆ ತುಂಬ ಜಾಸ್ತಿ ಖುಷಿಯಲ್ಲಿ ಮಾತಾಡ್ತಾರೆ ಆ್ಯಂಡ್ ಒಳಗೆ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಹೇಳ್ತಾರೆ ಆ ಟೈಮಲ್ಲೇ ಸ್ವಲ್ಪ ನಾರ್ಮಲ್ ಆಗಿರಬೇಕಲ್ಲ ಎಲ್ಲರ ಮುಂದೆನೂ, ಅದಕ್ಕೆ ಈ ಥರ ಮಾಡಿದೆ ಅಂತ. ಸೊ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಆ್ಯಂಡ್ ಜಯ ಸುಮ್ಮನೆ ಫಸ್ಟಿಗೆ ಹೋಗಿ ನೋಡಿ ಬರ್ತಾಳೆ ಬಾಡಿನ ಆ್ಯಂಡ್ ಅವಳಿಗೆ ತುಂಬ ಜಾಸ್ತಿ ಟೆನ್ಷನ್ ಆಗಿರ್ತದೆ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡೆಯೋದು ಸುಷ್ಮಾ. ಅವಳು ಹೇಳ್ತಾಳೆ ನಾರ್ಮಲ್ ಆಗಿರಬೇಕಲ್ಲ, ಅದಕ್ಕೆ ಈ ಥರ ಎಂಟ್ರಿ ಹೊಡೆದೆ ಅಂತ. ಆ್ಯಂಡ್ ನಾವು ನೋಡ್ತೀವಿ ಇವರು 3 ಜನ ಕೂಡ ಗುರಾಯಿಸಿ ನೋಡ್ತಾ ಇರ್ತಾರೆ ಆ ಒಂದು ಬಾಡಿನ. ಏನು ಮಾಡಬೇಕಂತ ಗೊತ್ತಾಗಲ್ಲ ಅವ್ರಿಗೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಫನ್ ಇತ್ತು, ಯಾಕಂದರೆ ಅವರ ಎಕ್ಸ್ಪ್ರೆಷನ್ ತುಂಬ ಜಾಸ್ತಿ ಕ್ರೇಜಿ ಇತ್ತು. ಆ್ಯಂಡ್ ಆ ಟೈಮಲ್ಲೇ ರೇಖಾ ಅವ್ರು ಹೇಳ್ತಾರೆ ಚಹಾ ಮಾಡ್ತೀನಂತ, ಈಗ ಚಹಾ ಕುಡಿಯೋಣ ಆಮೇಲೆ ಡಿಸೈಡ್ ಮಾಡೋಣ. ಸೊ ರೇಖಾ ಅವ್ರು ಹೇಳ್ತಾರೆ ಅವರನ್ನು ಫುಲ್ಲು ನಾವು ಕವರ್ ಮಾಡಿ ಒಂದು ಗುಡ್ಡೆಗೆ ಬಿಸಾಕ್ಬಿಡೋಣ. ಸೊ ಅದೇ ಬೆಸ್ಟ್ ಪ್ಲ್ಯಾನ್ ಅಲ್ವಾ. ಅದಕ್ಕೆ ಮೊದಲಿಗೆ ನಮ್ಮ ಜಯ ಹೇಳ್ತಾಳೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ. ಬಟ್ ಸುಷ್ಮಾ ಹೇಳ್ತಾಳೆ ಬೇಡ ಇದು ಇನ್ನೂ ಆಗೋದಿಲ್ಲ ಅಂತ. ಆ್ಯಂಡ್ ರೇಖಾ ಕೂಡ ಹೇಳ್ತಾರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಆಗೋದಿಲ್ಲ, ನಾವು ಇದನ್ನು ಫೇಸ್ ಮಾಡಲೇಬೇಕು. ನಾವು ನೋಡ್ತೀವಿ ಜಯ ಮತ್ತು ಸುಷ್ಮಾ ಮಧ್ಯೆ ಯಾವತ್ತೂ ಗಲಾಟೆ ಆಗ್ತಿರ್ತದೆ ಆ್ಯಂಡ್ ಅವರ ಮಧ್ಯದಲ್ಲಿ ಯಾವುದೇ ಒಂದು ರೀತಿಯ ಖುಷಿ ಇರೋದಿಲ್ಲ. ಇನ್ನೊಂದು ಕಡೆ ಗುಪ್ತಾ ಆಂಟಿ ಬಗ್ಗೆ ಸುಷ್ಮಾ ಹೇಳ್ತಾಳೆ. ನಾವು ನೋಡ್ತೀವಿ ಗುಪ್ತಾ ಅಂಕಲ್ಗೆ ಒಬ್ಬರು ವೈಫ್ ಇರ್ತಾರೆ ಆ್ಯಂಡ್ ಅವರು ತುಂಬ ಜಾಸ್ತಿ ಜೋರಿರ್ತಾರೆ. ಆ್ಯಂಡ್ ಈ ಥರನೇ ಅವರು ಒಬ್ಬ ಹಾಲು ಮಾರೋವನ ಜೊತೆ ಮಾತಾಡ್ತಿರ್ತಾರೆ, ಈ ಗಾಡಿ ಯಾರ್ದು ಹಾಗೆ ಹಿಂಗೆ ಅಂತ ಜಯನ್ ಬಗ್ಗೆ ಅವ್ರು ಮಾತಾಡ್ತಿರ್ತಾರೆ. ಆ್ಯಂಡ್ ಗುಪ್ತಾ ಆಂಟಿ ಏನಿದ್ದಾರೆ ಗುಪ್ತಾ ಅಂಕಲ್ ಕಾಲ್ ಮಾಡ್ತಾರೆ. ಆ ಫೋನನ್ನು ಇಡೀ ಹುಡುಕಿ ಅವ್ರಿಗೆ ಒಂದು ಎಲ್ಲೋ ಫೋನ್ ಸಿಗುತ್ತೆ ಆ್ಯಂಡ್ ಅವರು ಮೆಸೇಜ್ ಎಲ್ಲ ಕೇಳಿಕೆ ಶುರು ಮಾಡ್ತಾರೆ. ನಾವು ನೋಡ್ತೀವಿ ಒಬ್ಬ ಪೊಲೀಸ್ ಕೂಡ ಅಲ್ಲಿಗೆ ಬಂದಿರ್ತಾನೆ ಆ್ಯಂಡ್ ಜಯಗೆ ಮೊದಲು ಬೆದರಿಸ್ತಾನೆ. ಆ್ಯಂಡ್ ಅವನು ಬೇರೆ ಯಾರೂ ಅಲ್ಲ ಮಹೇಶ್ವರಿ ಅಂತೆ, ಅಂದರೆ ಜಯನ ಚಿಕ್ಕ ವಯಸ್ಸಿನ ಫ್ರೆಂಡ್ ಅಂತೆ ಅವನು. ಸ್ವಲ್ಪ ಸ್ಮೂತಾಗಿ ಜಯ ಜೊತೆ ಮಾತಾಡ್ತಾನೆ ಸ್ಟಾರ್ಟಿಂಗ್ ಆ್ಯಂಡ್ ಜಯ ಕೂಡ ಸ್ವಲ್ಪ ಸ್ಮೂತಾಗೆ ಮಾತಾಡ್ತಾಳೆ. ಆ್ಯಂಡ್ ಅವ್ನಿಗೆ ಗೊತ್ತಿರ್ತದೆ ಅವಳಿಗೆ ಮದುವೆ ಆಗಿದೆ ಅಂತ. ಆ್ಯಂಡ್ ಅವಳು ಕೂಡ ಹೇಳ್ತಾಳೆ ಮಾನಸ ತುಂಬ ಚೆನ್ನಾಗಿದ್ದಾನೆ, ಅವ್ನು ಚೆನ್ನಾಗಿ ನೋಡ್ಕೋತಿದ್ದಾನೆ ನನ್ನ ಅಂತ. ಆ್ಯಂಡ್ ನಿಮಗೆ ಗೊತ್ತೇ ಇರ್ಬೋದು ಅದೆಲ್ಲ ಸುಳ್ಳು. ಮಹೇಶ್ವರಿ ಹತ್ರ ಅವಳು ಸುಳ್ಳೇ ಇರ್ತಾಳೆ ಈಗ ಸದ್ಯಕ್ಕೆ. ಆ್ಯಂಡ್ ನಾವು ನೋಡ್ತೀವಿ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು.
ಸೊ ಮಹೇಶ್ವರಿ ಹೇಳ್ತೀನಿ, ಇವತ್ತು ಸಂಜೆ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನ್ ನೀವು ಬರಲೇಬೇಕು ಅಂತ. ಆ್ಯಂಡ್ ಇವರಿಗೆ ಅರ್ಥ ಆಗಲ್ಲ ಮುಂದೆ ಏನು ಮಾಡೋದು ಅಂತ. ಯಾಕಂದರೆ ಇವರು ಇವತ್ತು ಸಂಜೆನೇ ಈ ಡೆಡ್ ಬಾಡಿಯನ್ನು ಗುಡ್ಡೆಗೆ ಹಾಕ್ಲಿಕ್ಕಿರ್ತಾರೆ. ರೇಖಾ ಅವ್ರು ಹೇಳ್ತಾರೆ ಜಯಗೆ ಬೆಡ್ಶೀಟನ್ನು ತೆಗಿಲಿಕ್ಕೆ. ಆ್ಯಂಡ್ ಅದರಲ್ಲಿ ಅವರು ಹೇಳ್ತಾರೆ ಹಳತ್ತು ಬೆಡ್ಶೀಟ್ ತೆಗಿ, ಹರಿದೋಗಿದ್ದ ಬೆಡ್ಶೀಟ್ ತೆಗಿ, ಆ್ಯಂಡ್ ಹೊಸತೆಲ್ಲ ತೆಗಿಬೇಡ. ಈ ಸೀನ್ ಫನ್ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ರೇಖಾ ಅವ್ರ ಜೊತೆ ಜಯ ಮಾತಾಡ್ತಿರುವಾಗನೇ ಹಣ ಕೂಡ ಕೇಳ್ತಾರೆ, 5.5 ಲಕ್ಷ ಬೇಕು ಅಂತ. ಸೊ ಆಗ ಡೌಟ್ ಬರ್ತದೆ ರೇಖಾ ಅವ್ರಿಗೆ, ಇವಳಿಗೆ 5.5 ಲಕ್ಷ ಏನು ತಗಬೇಕು ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಮತ್ತೆ ಗುಪ್ತಾ ಆಂಟಿದೆಲ್ಲ ಮೆಸೇಜ್ ಬರ್ತದೆ, ಎಲ್ಲಿದೆಯಾ ಹಾಗೆ ಹಿಂಗೆ ಅಂತ. ಸೊ ಹಾಗಾಗಿ ಇವರು ಯೋಚನೆ ಮಾಡ್ತಾರೆ, ಈಗನೇ ಈ ಒಂದು ಡೆಡ್ ಬಾಡಿಯನ್ನು ನಾವು ಬೆಡ್ಶೀಟಲ್ಲಿ ಹಾಕಿ ಹೋಗೋಣ ಅಂತ. ಆ್ಯಂಡ್ ಇಲ್ಲಿ ರಿವೀಲ್ ಆಗುತ್ತೆ ಈ ಒಂದು ಮೂವಿಯ ಫಸ್ಟ್ ಕ್ಲೈಮ್ಯಾಕ್ಸ್. ಅದು ಬಂದುಬಿಟ್ಟು ಈ ವ್ಯಕ್ತಿ ಸತ್ತೇ ಇರೋದಿಲ್ಲ, ಇವನು ಆ್ಯಕ್ಚುಲಿ ಪ್ರಜ್ಞೆ ತಪ್ಪಿರ್ತಾನೆ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಆ್ಯಕ್ಚುಲಿ ಇವರು ತುಂಬ ಅಂದರೆ ಜಾಸ್ತಿ ಕಿರಿಸ್ತಾ ಇರ್ತಾರೆ, ಯಾಕಂದರೆ ಅವನು ಕಣ್ಣು ಬಿಡೋದು, ಉಸಿರಾಡೋದೆಲ್ಲ ಮಾಡ್ತಿರ್ತಾನೆ. ಆ್ಯಂಡ್ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಸೀನ್. ನಾವು ನೋಡ್ತೀವಿ ಈಗ ಸುಷ್ಮಾ ಲೈಫ್ನ ಒಂದು ಘಟನೆನ. ಆ್ಯಂಡ್ ಅವಳು ಬಂದುಬಿಟ್ಟು ಒಬ್ಬ ಬಾಯ್ ಫ್ರೆಂಡನ್ನು ಮಾಡೋದು, ಆ್ಯಂಡ್ ಬಾಯ್ ಫ್ರೆಂಡ್ ಮಾಡಿ ಕಿಸ್ ಮಾಡುವಂತಹ ವಿಡಿಯೋ ಮಾಡೋದು, ಅದನ್ನು ಪೋಸ್ಟ್ ಮಾಡ್ತಾಳೆ. ಆ್ಯಂಡ್ ಅದು ವೈರಲ್ ಆಗುತ್ತೆ. ಆಮೇಲೆ ನಾವು ನೋಡ್ತೀವಿ ರೇಖಾ ಸುಷ್ಮಾನ ಅವಳ ಅಕ್ಕನ ಮನೆಗೆ ಅಂದರೆ ಜಯನ್ ಮನೆಗೆ ಕಳಿಸ್ತಾಳೆ. ಆ್ಯಂಡ್ ಜಯ ಮನೆಯಲ್ಲಿ ಅವಳು ತನ್ನ ಭಾವ ಮತ್ತು ಭಾವನ ತಮ್ಮನವ್ರು ಏನಿರ್ತಾರೆ ಅವ್ರ ಜೊತೆ ತುಂಬ ಜಾಸ್ತಿ ಕ್ಲೋಸ್ ಆಗ್ತಾಳೆ, ಮೇಯ್ನ್ಲಿ ಭಾವ ಜೊತೆ. ಆ್ಯಂಡ್ ಭಾವ ಜೊತೆ ಅವಳು ಲೈವ್ ಸ್ಟ್ರೀಮ್ ಎಲ್ಲ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಭಾವ ಕೂಡ ಬೇರೆ ಏನು ಕೆಲಸ ಇರೋದಿಲ್ಲ, ಆ್ಯಂಡ್ ಇದೇ ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದನ್ನೆಲ್ಲ ನಮ್ಮ ಜಯ ಕೂಡ ನೋಟಿಸ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳಿಗೆ ಅದು ಇಷ್ಟ ಆಗ್ತಿರಲ್ಲ, ಆದರೂ ಕೂಡ ಅವಳು ತಡ್ಕೊಂಡು ಅದನ್ನು ಸಹಿಸ್ಕೊಂಡಿರ್ತಾಳೆ. ಗುಪ್ತಾ ಅವರು ಬದುಕಿದ್ದಾರೆ ಅಂತ ಗೊತ್ತಿರ್ತದೆ, ಆದರೂ ಕೂಡ ಅವರು ಏನು ರಿಸ್ಕ್ ತಗೊಳ್ಳಲ್ಲ. ಸೊ ಕಿಚನಲ್ಲಿ ಅವರನ್ನು ಮಲಗಿಸಿರ್ತಾರೆ. ಆ್ಯಂಡ್ ಇವ್ರು 3 ಜನ ಕೂಡ ಹೊರಗೆ ಹೋಗ್ತಾರೆ, ಯಾಕಂದರೆ ಗುಪ್ತಾನ ವೈಫ್ ಬಂದಿರ್ತಾಳೆ. ಆ್ಯಂಡ್ ಅವಳು ಒಳಗೆ ಬರಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆ್ಯಂಡ್ ಇವ್ರು 3 ಜನ ಕೂಡ ಅವಳನ್ನು ಒಳಗೆ ಬರೋ ಥರ ಮಾಡ್ತಾರೆ. ನಾವು ನೋಡ್ತೀವಿ ಗುಪ್ತಾ ಆಂಟಿಗೆ ತುಂಬ ಜಾಸ್ತಿ ಡೌಟ್ ಬಂದಿರ್ತದೆ. ಸೊ ಹಾಗಾಗಿ ಅವರು ಮಹೇಶ್ವರಿ ಹತ್ರ ಮೊದಲು ಹೇಳ್ತಾರೆ, ನೀನು ಮೊದಲು ಅವ್ರ ಜೊತೆ ಮಾತಾಡು. ಆ್ಯಂಡ್ ಮಹೇಶ್ವರಿ ಹೇಳ್ತಾನೆ, ಯಾರು ಸಿಲ್ಲಿ ಪುವರ್ ಗರ್ಲ್ಸ್ಗೆ ಎದ್ದಕ್ಕೆ ತೊಂದರೆ ಕೊಡ್ತೀರಾ. ನಾವು ನೋಡ್ತೀವಿ ಮಹೇಶ್ವರಿ ಬಂದು ಜಯ ಜೊತೆ ಮಾತಾಡ್ತಿರ್ತಾನೆ. ಒಳಗೆ ಗುಪ್ತಾ ಅಂಕಲ್ ಇರೋದ್ರಿಂದ ಜಯನೇ ಹೊರಗೆ ಹೋಗಿ ಸ್ಕೂಲಿಗೆ ಹೋಗಿ ಬರೋಣ ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಈಗ ಜಯನ ಪಾಸ್ಟ್. ನಾವು ನೋಡ್ತೀವಿ ಜಯ ಬಂದುಬಿಟ್ಟು ಅವಳ ಫ್ರೆಂಡಿಗೆ ಸಹಾಯ ಮಾಡ್ತಿರ್ತಾಳೆ, ರೊಟ್ಟಿ ಎಲ್ಲ ಮಾಡ್ತಿರ್ತಾಳೆ. ಆ್ಯಂಡ್ ಫ್ರೆಂಡು ಕೂಡ ಹೊರಗೆ ಹೋಗಿ ಎಲ್ಲರನ್ನು ಇಂಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆ್ಯಂಡ್ ಆ ವ್ಯಕ್ತಿ ಏನಿದ್ದಾನೆ, ಬಂದ ಹುಡುಗ ಏನಿದ್ದಾನೆ, ಅವ್ನು ಸೀದಾ ಜಯನ ನೋಡಿ ಒಂದು ಕಿಚನ್ಗೆ ಬರೋದು. ಸೊ ಆಮೇಲೆ ಜಯ ಮದುವೆ ಆಗಿ ಹೋಗ್ತಾಳೆ. ಆ್ಯಂಡ್ ಈ ಸೀನ್ ಫನ್ನಿ ಇತ್ತು, ಯಾಕಂದರೆ ಈ ಹುಡುಗಿ ಕೂಗ್ತಾ ಇರ್ತಾಳೆ ತುಂಬ ಜಾಸ್ತಿ ಕಿರ್ಚಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇವ್ರು 3 ಜನ ಕೂಡ ಕೂಗ್ತಾ ಇರ್ತಾರೆ. ಆ್ಯಂಡ್ ನನಗೆ ತುಂಬ ಜಾಸ್ತಿ ಫನ್ನಿ ಅನ್ನಿಸ್ತು ಈ ಸೀನ್. ಆ್ಯಂಡ್ ನಾವು ನೋಡ್ತೀವಿ ಜಯನ ಹಸ್ಬೆಂಡ್ ಅಲ್ಲಿಗೆ ಬಂದಿರ್ತಾನೆ ಮಾನಸ. ಮೊದಲು ಮಹೇಶ್ವರಿ ನೋಡಿ ಅವನಿಗೆ ಇಷ್ಟ ಆಗಲ್ಲ. ಆ್ಯಂಡ್ ಕೇಳ್ತಾನೆ ಜಯ ಹತ್ರ, ಎಲ್ಲಿಗೆ ಹೋಗಿದ್ದೆ ಅಂತ. ಜಯ ಹೇಳ್ತಾಳೆ, ನಾನು ಮದ್ದು ತರಲಿಕ್ಕೆ ಹೋಗಿದ್ದೆ ಹಾಗೆ ಹಿಂಗೆ ಅಂತ. ಸೊ ಒಳಗೆ ಬರ್ತಾನೆ. ಒಳಗೆ ಬಂದು ಸುಷ್ಮಾ ಹತ್ರ ಕೇಳ್ತಾನೆ, ನಿನ್ನ ಅಕ್ಕ ಎಲ್ಲಿಗೆ ಹೋಗಿದ್ಲು ಅಂತ. ಆ್ಯಂಡ್ ಅವಳು ಕೂಡ ಹೇಳ್ತಾಳೆ, ಅವಳು ಮದ್ದು ತರಲಿಕ್ಕೆ ಹೋಗಿದ್ಲು ಅಂತ ಸುಷ್ಮಾ ಹೇಳಿದಾಗ ಮಾನಸ ಒಪ್ಕೋತಾನೆ. ಆ್ಯಂಡ್ ಹೇಳ್ತಾನೆ, ತನ್ನ ಹೆಂಡತಿಗೆ ಏನೇ ಇದ್ದರೂ ಕೂಡ ನನ್ನ ಹತ್ರ ಹೇಳಲೇಬೇಕು. ಆ್ಯಂಡ್ ನೀನು ಯಾಕೆ ಒಮ್ಮೆನೇ ಇಲ್ಲಿಗೆ ಬಂದೆ, ನಿನ್ನಮ್ಮ ಅಂತೂ ಹುಷಾರಾಗಿದ್ದಾರೆ. ಆ್ಯಂಡ್ ಅಮ್ಮ ಅಂತೂ ಕೂಗ್ಲಿಕ್ಕೆ ಶುರು ಮಾಡ್ತಾರೆ, ನಾನು ಒಂಟಿಯಾಗಿದ್ದೆ, ಅದಕ್ಕೋಸ್ಕರ ನನ್ನ ಮಕ್ಕಳನ್ನ ಇಲ್ಲಿ ಕರೆದದ್ದು ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಮಾನಸ ಕಾಲ್ ಮಾಡ್ತಾ ಇರೋದು ಜಯನ ಮಾವನಿಗೆ, ಅಂದರೆ ಮಾನಸನ ತಂದೆಗೆ. ಆ್ಯಂಡ್ ಹೇಳ್ತಾರೆ, ಇಲ್ಲಿ ತುಂಬ ಜಾಸ್ತಿ ಒಳ್ಳೆ ಪ್ರಾಪರ್ಟಿ ಇದೆ, ಸ್ವಲ್ಪ ದಿನ ಇಲ್ಲೇ ಇರ್ತೀನಿ, ಆ್ಯಂಡ್ ಈ ಒಂದು ಪ್ರಾಪರ್ಟಿ ನಮ್ಮದಾಗುತ್ತೆ ಅಂತೆಲ್ಲ ಹೇಳ್ತಾನೆ ಮಾನಸ. ಆ್ಯಂಡ್ ಇವ್ರು 3 ಜನ ತುಂಬ ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾರೆ. ನಾವು ನೋಡ್ತೀವಿ ಆ ಬಾಡಿನ ಒಂದು ರೂಮಲ್ಲಿ ಮಲಗಿಸಿಟ್ಟಿರ್ತಾರೆ. ಆ್ಯಂಡ್ ಆ ಒಂದು ಹುಡುಗ ಏನಿದ್ದಾನೆ ಮಾನಸ, ಅವನು ಕುಡಿದ ನಶೆಯಲ್ಲಿ ಅದರ ಒಳಗೆ ಹೋಗಲಿಕ್ಕೆ ಟ್ರೈ ಮಾಡ್ತಾನೆ. ಆದರೆ ಹೋಗಲಿಕ್ಕೆ ಅವ್ರು 3 ಜನ ಕೂಡ ಬಿಡಲ್ಲ. ನಾವು ನೋಡ್ತೀವಿ ಬೆಳಿಗ್ಗೆ ಟೈಮನ್ನು 3 ಜನ ಕೂಡ ಪ್ರಯತ್ನ ಪಡ್ತಾರೆ ಆ ಬಾಗಿಲನ್ನು ಓಪನ್ ಮಾಡಲಿಕ್ಕೆ, ಬಟ್ ಆ ಬಾಗಿಲು ಓಪನ್ನೇ ಆಗ್ತಿರಲ್ಲ. ಆ್ಯಂಡ್ ತುಂಬ ಜಾಸ್ತಿ ಟೆನ್ಷನ್ ಆಗ್ತಿರ್ತದೆ ಅವ್ರಿಗೆ. ಆ್ಯಂಡ್ ಆ ಟೈಮಲ್ಲಿ ಮಾನಸ ಅಲ್ಲಿಗೆ ಮಾವಿನಕಾಯಿ ತಿನ್ಕೊಬರ್ತಾನೆ. ಆ್ಯಂಡ್ ಹೇಳ್ತಾನೆ, ಆ್ಯಕ್ಚುಲಿ ನಿಮ್ಮೊಂದು ವಿಷಯ ಹೇಳ್ತೀನಿ, ಗುಪ್ತಾ ಅಂಕಲ್ ಕಿಡ್ನ್ಯಾಪ್ ಆಗಿದ್ದಾರೆ. ಯಾರೋ ಕಾಲ್ ಮಾಡಿ ಗುಪ್ತಾ ಆಂಟಿಗೆ ಹಣ ಕೂಡ ಕೇಳಿದಾರಂತೆ. ಹಣ ಕೇಳಿರೋ ವಿಷಯ ಕೇಳಿ 3 ಜನ ಶಾಕಲ್ಲಿರ್ತಾರೆ. ಯಾಕಂದರೆ ಇವ್ರು 3 ಜನ ಕೂಡ ಕಾಲೇ ಮಾಡಿರಲ್ಲ, ಹಾಗಾದರೆ ಹಣ ಕೇಳಿದ್ದು ಯಾರು? ಸೊ ಹಾಗಾಗಿ ಇವ್ರ ಮಧ್ಯದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ರೇಖಾ ಅವ್ರು ಹೇಳ್ತಾರೆ ಜಯ ಕೇಳಿದ್ದು ಅಂತ, ಜಯ ಅವ್ರು ಹೇಳ್ತಾರೆ ರೇಖಾ ಅವ್ರು ಕೇಳಿದ್ದಂತ. ಆಮೇಲೆ ಸುಷ್ಮಾನಿಗೂ ಕೂಡ ಆರೋಪ ಬರ್ತದೆ. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ ಒಂದು ಜಬರ್ದಸ್ತ್ ಫೈಟನ್ನು. ಆ್ಯಂಡ್ ಇಲ್ಲಿ ಜಯನ ಆ್ಯಕ್ಟಿಂಗ್ ಒಂದು ಜಬರ್ದಸ್ತ್ ಇತ್ತು, ಐ ಮೀನ್ ತೃಪ್ತಿ ಅವ್ರದ್ದು. ಸ್ವಲ್ಪ ಈ ರೀತಿಯ ಮಾತಾಡ್ತಿರ್ತಾರೆ, ಯಾರಾಗಿರ್ಬೋದು ಯಾರು ಅಂತಲೂ ಗೊತ್ತಾಗ್ತಿರಲ್ಲ ಅವ್ರಿಗೆ ಹಣ ಕೇಳಿದ್ದು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಜಯ ಮತ್ತು ಸುಷ್ಮಾ ಮಧ್ಯೆ ಒಂದು ವಾದ ಶುರುವಾಗುತ್ತೆ. ಆ್ಯಂಡ್ ವಾದ ಫೈಟಿಂಗಿಗೂ ಮುಂದಾಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ರೇಖಾ ಅವ್ರು ಸುಮ್ಮನೆ ಹೇಳ್ತಿರ್ತಾರೆ, ಹೊಡ್ಕೊಳ್ಳಿ ಎಷ್ಟು ಬೇಕಾದರೂ ಹೊಡ್ಕೊಳ್ಳಿ ಅಂತ.
ಜಯಲ್ಲಿ ಸುಷ್ಮಾನ ಫೋನ್ ಕೇಳ್ತಿರ್ತಾಳೆ, ಬಟ್ ಸುಷ್ಮಾ ಫೋನನ್ನು ಕೊಡ್ತಾನೆ ಇರಲ್ಲ. ಆ್ಯಂಡ್ ಜಯಗೆ ಸಿಟ್ಟು ಬಂದು ಹೇಳಿಬಿಡ್ತಾಳೆ, ನೀನು ನನ್ನ ಗಂಡನ ನೇಮನ್ನು ಜಾನು ಅಂತ ಸೇವ್ ಮಾಡ್ಕೊಂಡಿದ್ದೆ, ಅದಕ್ಕೆ ನೀನು ಕೊಡ್ತಾ ಇಲ್ಲ ಫೋನ್. ಆಗ ರೇಖಾ ಅವ್ರು ಹೇಳ್ತಾರೆ, ಏನು ಜಾನುನಾ? ಸುಷ್ಮಾ ನಿನ್ನದು ಮತ್ತು ಅವನ ಮತ್ತೆ ಏನಾದರೂ ಸಂಬಂಧ ಇದೆಯಾ? ಆ್ಯಂಡ್ ಇಲ್ಲಿ ಸುಷ್ಮಾ ಕೂಡ ತುಂಬಾ ಜಾಸ್ತಿ ಹರ್ಟ್ಫುಲ್ ಥಿಂಗ್ಸನ್ನು ರೇಖಾ ಅವ್ರಿಗೆ ಹೇಳ್ತಾರೆ. ಆ ಟೈಮಲ್ಲಿ ಅವರು ಮಿಕ್ಸಿ ಯೂಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಎಲ್ಲ ಟೊಮೆಟೊದು ಪೇಸ್ಟ್ ಏನಿದೆ ಅವ್ರ ಮುಖದ ಮೇಲೆ, ಗೋಡೆ ಮೇಲೆಲ್ಲ ಹೋಗಿರ್ತದೆ. ಆ್ಯಂಡ್ ಆ ಒಂದು ಮೂಮೆಂಟಿಗೆ ಹೇಳ್ತಾರೆ, ಯಾರು ಕೂಡ ಎಲ್ಲಿಗೂ ಹೋಗೋದು ಬೇಡ, 3 ಜನ ಕೂಡ ಈ ಒಂದು ಸಿಚುವೇಶನಿಂದ ಹೊರಗೆ ಬರುವ ಅಂತ ಹೇಳ್ತಾರೆ. ರೇಖಾ ಅವರು ಎಲ್ಲಿಗೂ ಹೋಗ್ತಾ ಇರ್ತಾರೆ. ಸೊ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನೋಡಲಿಕ್ಕೆ ಜಯ ಕೂಡ ಹಿಂದೆ ಹೋಗ್ತಾಳೆ. ಆ್ಯಂಡ್ ಮೇಲೆ ಮಹಡಿಯಲ್ಲಿದ್ದ ಸುಷ್ಮಾ ಕೂಡ ಅಲ್ಲಿಂದನೇ ಹಾರಲಿಕ್ಕೂ ಕೂಡ ಇರ್ತಾಳೆ. ಆಮೇಲೆ ಕೆಳಗೆ ಬರ್ತಾಳೆ ಅವಳು. ಈ ಸೀನ್ ಫನ್ನಿ ಇತ್ತು. ಆ್ಯಂಡ್ ನಾವು ನೋಡ್ತೀವಿ, ಮೊದಲು ಜಯ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ತನ್ನ ತಾಯಿ ಜೊತೆ, ಎಲ್ಲಿಗೆ ಹೋಗಿದೆಯಾ ಎಂಥ ಕತೆ ಅಂತ. ಅಲ್ಲಿಗೆ ಸುಷ್ಮಾ ಕೂಡ ಎಂಟ್ರಿ ಹೊಡಿತಾಳೆ. ಆ್ಯಂಡ್ ನಾವು ನೋಡ್ತೀವಿ ಇನ್ನೊಂದು ಪರ್ಸನನ್ನು, ಆ್ಯಕ್ಚುಲಿ ಸುಷ್ಮಾನ ಅಪ್ಪನನ್ನು ನಾವು ನೋಡ್ತೀವಿ. ಆ ವ್ಯಕ್ತಿ ರೇಖಾನ ಲವರ್ ಆಗಿರ್ತಾರೆ. ಆ್ಯಂಡ್ ಅವ್ರ ಮನೆ ಬರ್ತಿರ್ತಾರೆ. ಸೊ ಹಾಗಾಗಿ ರೇಖಾ ಪ್ರೆಗ್ನೆಂಟ್ ಆಗ್ತಾರೆ. ಆ್ಯಂಡ್ ಪ್ರೆಗ್ನೆಂಟ್ ಆದಮೇಲೆ ಆ ಒಂದು ಮಗುನ ಇವರೇ ಸಾಕ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆ ಒಂದು ಕಾಲೋನಿಯಲ್ಲಿದ್ದ ಎಲ್ಲ ಒಂದು ಹೆಂಗಸರು ಬಂದು ಅವರ ಗಂಡನ ಫೋಟೋ ಇಟ್ಕೊಂಡು ಸುಷ್ಮಾನ ಸ್ಕ್ಯಾನ್ ಮಾಡ್ತಿರ್ತಾರೆ, ಮಿನಿ ತನ್ನ ಗಂಡನ ಮಗಳಾಗಿರ್ಬೋದಾ ಅಂತ. ಈ ಸೀನ್ ರಿಯಲಿ ಫನ್ನಿ ಇತ್ತು. ರೇಖಾನ ಒಂದು ಬಾಯ್ ಫ್ರೆಂಡ್ ಏನಿದ್ದಾರೆ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇಲ್ಲಿ ಸುಷ್ಮಾ ಕೂಡ ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಈ ಒಂದು ಸೀನ್ ನನಗೆ ಇನ್ನೂ ಜಾಸ್ತಿ ಫನ್ನಿ ಅನಿಸಿದ್ದು ಅಂಡರ್ವಿಯರ್, ಲೈಕ್ ಅಂಡರ್ ವರ್ಲ್ಡನ್ನು ಅಂಡರ್ವಿಯರ್ ಮಾಡಿರ್ತಾರೆ ರೇಖಾ ಅವರು. ಆ್ಯಂಡ್ ಅದು ತುಂಬ ಜಾಸ್ತಿ ಫನ್ನಿ ಅನ್ನಿಸ್ತು ನನಗೆ. ಆ್ಯಂಡ್ ಇಲ್ಲಿ ನಮ್ಮ ಜಯಗೆ ಸ್ವಲ್ಪ ಡೌಟ್ ಬರ್ತಿರ್ತದೆ ಈ ಮನುಷ್ಯ ಮೇಲೆ, ಬಟ್ ಅವ್ರು ತುಂಬ ಜಾಸ್ತಿ ಒಳ್ಳೆಯವರು ಅಂತ ಹೇಳೋದು ಮಾತ್ರ ರೇಖಾ ಅವರು. ಸೊ ಸುಮ್ಮನೆ ಆಗಿಬಿಡ್ತಾಳೆ ಜಯ. ಮನೆ ಬಂದು ನೋಡ್ತಾರೆ. ಮನೆ ಬಂದು ಈ ಒಂದು ವ್ಯಕ್ತಿ ಎದ್ದು ನಿಂತಿರ್ತಾನೆ. ಆ್ಯಂಡ್ ಅವನು ತುಂಬ ಜಾಸ್ತಿ ಶಬ್ದ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇವರು 3 ಜನ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆ ವ್ಯಕ್ತಿ ಕಂಟ್ರೋಲ್ ಆಗ್ತಿರಲ್ಲ. ಕೆಳಗೆ ಜಯನ ಒಂದು ಹಸ್ಬೆಂಡ್ ಮಲಗಿರ್ತಾನೆ. ಜಯಗೆ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ. ಸೊ ಅವಳು ಇಷ್ಟು ದಿನ ತಡ್ಕೊಂಡಿದ್ದ ಸಿಟ್ಟನ್ನೆಲ್ಲ ಯೂಸ್ ಮಾಡಿಕೊಂಡು ಆ ತೆಂಗಿನಕಾಯಿಂದ ಆ ವ್ಯಕ್ತಿಗೆ ಹೊಡೆದು ಬಿಡ್ತಾಳೆ, ಅಂದರೆ ಗುಪ್ತಾ ಅಂಕಲ್ಗೆ. ಅವರು ಬಿದ್ದುಬಿಡ್ತಾರೆ. ಆ್ಯಂಡ್ ಅವ್ರು ಸತ್ತೋದ್ರು ಅಂತ ಇವರು 3 ಜನ ಕಡೆ ಡಿಸೈಡ್ ಮಾಡಿ ಕೆಳಗೆ ಬರ್ತಾರೆ. ಇಲ್ಲಿ ಮಾನಸ ತುಂಬ ಜಾಸ್ತಿ ರೆಡ್ಯುಕ್ಯುಲಸ್ ಆಗಿ ಮಾತಾಡ್ತಾ ಇರ್ತಾನೆ. ಸ್ಟಾರ್ಟಿಂಗ್ ಸುಮ್ಮನೆ ಇರ್ತಾಳೆ ಜಯ. ಆ್ಯಂಡ್ ನನಗೆ ಈ ಮೂವಿಯ ಒಂದು ಬೆಸ್ಟ್ ಸೀನ್ ಅನಿಸಿದ್ದೆ ಇದು ಗೈಸ್. ಆ್ಯಂಡ್ ಆಮೇಲೆ ಜಯ ಒಂದು ಬೈತಾಳೆ ನೋಡಿ, ಹೊಡಿತಾಳೆ ನೋಡಿ, ಯಪ್ಪ. ಈ ಮೂವಿ ಸೆಲೆಕ್ಟ್ ಮಾಡಿದ ಸ್ಯಾಟಿಸ್ಫೈ ಈ ಟೈಮಲ್ಲಿ ಫೀಲ್ ಆಗುತ್ತೆ. ತುಂಬ ಜಾಸ್ತಿ ಕ್ರೇಜ್ ಇತ್ತು. ಐ ಥಿಂಕ್ 10 ನಿಮಿಷ ಈ ಒಂದು ಫೈಟಿಂಗ್ ಸೀಕ್ವೆನ್ಸ್ ಇತ್ತು. ತುಂಬ ಜಾಸ್ತಿ ಸ್ಯಾಟಿಸ್ಫೈ ಫೀಲ್ ಮಾಡುತ್ತೆ ನಿಮಗೆ. ಆಮೇಲೆ ಅವಳು ಸೀದಾ ಮನೆಗೆ ಬರ್ತಾಳೆ. ಮನೆಗೆ ಬಂದು ಊಟ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಇಲ್ಲಿ ಇವರಿಬ್ಬರು ಕೂಡ ಶಾಕಲ್ಲಿದ್ದಾರೆ, ರೇಖಾ ಮತ್ತು ಸುಷ್ಮಾ. ಜಯನ ಈ ರೂಪನ ನೋಡಿದ್ದೆ ಇವರು ಫಸ್ಟು. ಆ್ಯಂಡ್ ಸುಷ್ಮಾ ಕೂಡ ಹೇಳ್ತಾಳೆ, ನನಗೂ ಮತ್ತು ಭಾವನಿಗೂ ಏನೂ ಸಂಬಂಧ ಇಲ್ಲ ಅಕ್ಕ ಅಂತ. ಇದೆಲ್ಲ ಪ್ರಾಬ್ಲಮ್ ಸರಿ ಆದಮೇಲೆ ನಾನು ನಿಮ್ಮಿಬ್ಬರ ಮುಖನೂ ಕೂಡ ನೋಡಲ್ಲ, ಇಲ್ಲಿಂದ ಸೀದಾ ಹೋಗ್ಬಿಡ್ತೀನಿ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಸುಷ್ಮಾ ಕೂಗ್ತಾ ಇರೋದು. ಅವಳಿಗೆ ತುಂಬ ಜಾಸ್ತಿ ಬೇಜಾರಾಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಚಿಕ್ಕ ವಯಸ್ಸಿನ ಸ್ವಲ್ಪ ಗ್ಲಿಮ್ಸನ್ನು ಅವರು ತುಂಬ ಜಾಸ್ತಿ ಖುಷಿಯಲ್ಲಿರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ಆ್ಯಂಡ್ ಅವರ ತಾಯಿ ಏನು ರೇಖಾ ಇದ್ದಾರೆ, ಅವರು ಎಲ್ಲ ಮೂಮೆಂಟಲ್ಲೂ ತನ್ನ ಮಕ್ಕಳಿಗೆ ಖುಷಿ ಕೊಡೋ ಕೆಲಸ ಮಾಡ್ತಿರ್ತಾರೆ. ಇದನ್ನೆಲ್ಲ ರೇಖಾ ಅವರು ಕೂಡ ಇಮ್ಯಾಜಿನ್ ಮಾಡಿಕೊಂಡು ಸ್ವಲ್ಪ ಬೇಜಾರಲ್ಲಿರ್ತಾರೆ. ಆ್ಯಂಡ್ ಅವ್ರು ನೋಡ್ತಾರೆ ಕಿಟಕಿ ಸೈಡಲ್ಲಿ ನಿಂತ್ಕೊಂಡಿದ್ದಾನೆ ಗುಪ್ತಾ. ಅವನು ರೇಖಾ ಅವರ ಮನೆಯಿಂದ ತಪ್ಪಿಸ್ಕೊಂಡಾಗಿದೆ. ರೇಖಾಗೆ ತುಂಬ ಜಾಸ್ತಿ ಹೆದರಿಕೆ ಆಗುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಮಹೇಶ್ವರಿನ, ಅವನು ತನ್ನ ಭಾವನ ಜೊತೆ ಮಾತಾಡಲಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಬಟ್ ಗುಪ್ತಾ ಏನೂ ಮಾತಾಡ್ತಿರಲ್ಲ, ಲೈಕ್ ಸೈಲೆಂಟ್ ಇರ್ತಾನೆ. ಅವನು ಏನೋ ಶಾಕಲ್ಲಿರ್ತಾನೆ. ನಾವು ನೋಡ್ತೀವಿ ಗುಪ್ತಾ ಆಂಟಿ ಏನಿದ್ದಾರೆ ಅವ್ರು ಎನ್ಕೋತಾರೆ ಇದೆಲ್ಲ ಕೆಲಸ ಆ ರೇಖಾದು ಅಂತ. ಯಾಕಂದರೆ ರೇಖಾನ ರವಕ್ಕೆ ಇವನ ಹತ್ರ ಇರ್ತದೆ. ಸೊ ಹಾಗಾಗಿ ತುಂಬ ಜಾಸ್ತಿ ಸಿಟ್ಟು ಬರುತ್ತೆ ಗುಪ್ತಾ ಆಂಟಿಗೆ. ಕಿರಿಸ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಈ ಮೂವಿಯ ಸೆಕೆಂಡ್ ಕ್ಲೈಮ್ಯಾಕ್ಸ್ ನಾವು ನೋಡ್ತೀವಿ ಗುಪ್ತಾ ಏನಿದ್ದಾನೆ ಅವನು ಸರ್ ಇದ್ದಾನೆ. ಅವ್ನು ರೇಖಾ ಕಾಲ್ ಮಾಡಿ ಹೇಳ್ತಾನೆ, ನೀನು ಹಣ ತೆಗ್ದದ್ದು ನಂಗೆ ಗೊತ್ತು ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸುಷ್ಮಾ ಮತ್ತು ಜಯ ತುಂಬ ಚಿಕ್ಕ ಇರುವಾಗ ಅವರ ಮನೆಗೆ ಅಟ್ಯಾಕ್ ಮಾಡಿರ್ತಾರೆ. ಲೈಕ್ ಈ ಹೆಂಗಸು ಸರಿಯಿಲ್ಲ, ಇವರಿಂದ ತುಂಬ ಜಾಸ್ತಿ ತೊಂದರೆ ಆಗ್ತಿದೆ ಅಂತ ಅಲ್ಲಿಗೆ ಅಟ್ಯಾಕ್ ಮಾಡಿರ್ತಾರೆ. ಸೊ ಅದು ಒಮ್ಮೆ ನೆನಪಾಗುತ್ತೆ ರೇಖಾ ಅವರಿಗೆ. ಸೊ ಹಾಗಾಗಿ ರೇಖಾ ಅವರು ಇವರಿಬ್ಬರ ಒಂದು ಬಟ್ಟೆನ ಪ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೇಳ್ತಾರೆ, ನೀವು ಇಲ್ಲಿಂದ ಹೋಗಿ, ನಾನು ಹೇಗಾದರೂ ಮ್ಯಾನೇಜ್ ಮಾಡ್ತೀನಿ, ಹೋಗಿ ಹೋಗಿ ಅಂತ. ಆ್ಯಂಡ್ ಅಲ್ಲಿಗೆ ಜಯ ಕೂಡ ಬರ್ತಾಳೆ. ಆ್ಯಂಡ್ ಸುಷ್ಮಾ ಕೂಡ. ಇವರಿಬ್ಬರು ಕೂಡ ಹೇಳ್ತಾರೆ, ನಾವು ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಬೇಕು. ಆ್ಯಂಡ್ ಈ ಒಂದು ಮೂವಿಯ ಥರ್ಡ್ ಕ್ಲೈಮ್ಯಾಕ್ಸ್ ಬಂದುಬಿಡ್ತದೆ. ಅದು ಬಂದುಬಿಟ್ಟು ರೇಖಾ ಅವರು ಆ್ಯಕ್ಚುಲಿ ನಾರ್ಮಲ್ ಇರ್ತಾರೆ. ಈ ಗುಪ್ತಾನೇ ರೇಖಾ ಅವರು ಹಿಂದೆ ಬಿದ್ದಿರೋದು. ಅದು ರೇಖಾ ಅವರು ಕೂಡ ಗೊತ್ತಿರ್ತದೆ. ಆದರೂ ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇರ್ತದೆ ಅಂದರೆ ಯಾರು ಕೂಡ ಅವರನ್ನು ಅರ್ಥನೇ ಮಾಡ್ಕೊಳ್ಳಲ್ಲ. ಆ್ಯಂಡ್ ನಾವು ನೋಡ್ತೀವಿ ಇವರು ತುಂಬ ಒಳ್ಳೆ ಮಾಡರ್ನ್ ಡ್ರೆಸ್ ಹಾಕಿ ಗುಪ್ತಾನ ಫಸ್ಟಿಗೆ ವೆಲ್ಕಮ್ ಮಾಡ್ತಾರೆ, ಜ್ಯೂಸ್ ಕೊಡ್ತಾರೆ. ಗುಪ್ತಾ ಅನ್ಕೋತಾನೆ ಆ ಒಂದು ಜ್ಯೂಸಲ್ಲಿ ವಿಷ ಇದೆ ಅಂತ. ಬಟ್ ರೇಖಾ ಕುಡಿತಾಳೆ. ಆಮೇಲೆ ಅವನಿಗೆ ಕನ್ಫರ್ಮ್ ಆಗುತ್ತೆ ಅದರಲ್ಲಿ ವಿಷ ಇಲ್ಲ ಅಂತ. ಆ್ಯಂಡ್ ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡ್ತಾನೆ.
ಅವನ ರಿಯಲ್ ಬುದ್ಧಿ ಏನಿದೆ ಅದು ನಾವು ಇಲ್ಲಿ ನೋಡ್ಬೋದು. ಆ್ಯಂಡ್ ಅವನು ತುಂಬ ಜಾಸ್ತಿ ಕ್ರೀಪಿಯಾಗಿ ರೇಖಾನ ನೋಡ್ತಾ ಇರ್ತಾನೆ. ಆ್ಯಂಡ್ ರೇಖಾನ ಮೊದಲು ಹತ್ತಿರ ಕರೀತಾನೆ ಆ್ಯಂಡ್ ತುಂಬ ವಿಯರ್ಡಾಗಿ ಬಿಹೇವ್ ಮಾಡ್ತಾನೆ ರೇಖಾ ಜೊತೆ. ಆ್ಯಂಡ್ ಆ ಕಡೆ ಮ್ಯೂಸಿಕ್ ಆನ್ ಆಗಿರ್ತದೆ, ಅಲ್ಲಿ ಪಾರ್ಟಿ ನಡೀತಾ ಇರ್ತದೆ. ಯಾಕಂದರೆ ಗುಪ್ತನ ಮಗಳಿಗೆ ಮದುವೆ ಇರ್ತದೆ. ಆ್ಯಂಡ್ ಮಗಳು ಅಂತ ಯಾಕೆ ಮೆನ್ಷನ್ ಮಾಡಿದೆ ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ಒಂದು ಸೀನ್ ಇದೆ ಗೈಸ್ ಈ ಮೂವಿಯಲ್ಲಿ. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ ಇವರು 3 ಜನ ಕೂಡ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಒಂದು ವಿಡಿಯೋ ಏನಿದೆ ಅದು ವೈರಲ್ ಆಗ್ತಿರ್ತದೆ, ಅದು ಲೈವಲ್ಲಿ ಹೋಗ್ತಿರ್ತದೆ. ಆ್ಯಂಡ್ ಇದನ್ನು ಮಹೇಶ್ವರಿ ಕೂಡ ನೋಡ್ತಾ ಇರ್ತಾನೆ. ಆ ಕಡೆ ಆ ಒಂದು ಗುಪ್ತ ಆಂಟಿ ಕೂಡ ನೋಡ್ತಿರ್ತಾರೆ. ಅವ್ರಿಗೂ ಕೂಡ ತಲೆ ಬಿಸಿ ಆಗುತ್ತೆ, ಏನಾಗ್ತಿದೆ ಮಾರ್ರೆ ಅಂತ. ಆ್ಯಂಡ್ ಇವರು ಫೋಟೋ ತೆಗಿಲಿಕ್ಕೆ ಕೂಡ ಶುರು ಮಾಡ್ತಾರೆ. ಮೊದಲಿಗೆ ಗುಪ್ತಾಗೆ ಅರ್ಥ ಆಗಲ್ಲ, ಮತ್ತು ಅರ್ಥ ಆಗಿ ಒಮ್ಮೆಲೆ ದೂರ ಮಾಡಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಏನು ಮಾಡ್ತಿದ್ದೀರಾ ನೀವು, ಯಾಕೆ ಫೋಟೋ ತೆಗಿತಿದ್ದೀರಾ, ಹಾಗೆ ಹಿಂಗೆ ಅಂತ. ಆ್ಯಂಡ್ ಅಲ್ಲಿಗೆ ಗುಪ್ತ ಆಂಟಿ ಕೂಡ ಎಂಟ್ರಿ ಹೊಡಿತಾರೆ. ಆ್ಯಂಡ್ ಅವರು ಕೂಡ ಮಾತಾಡಲಿಕ್ಕೆ ಶುರು ಮಾಡ್ತಾರೆ, ಏನಾಗ್ತಾ ಇದೆ ಅಂತ. ಆ್ಯಂಡ್ ಗುಪ್ತ ಅಂಕಲ್ ಅಂತೂ ಹೋಗುವ ಇಲ್ಲಿಂದ, ಹಾಗೆ ಹಿಂಗೆ ಅಂತ ಶುರು ಮಾಡ್ತಾರೆ. ಆ್ಯಂಡ್ ಹೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಹಾಗೆ ಹಿಂಗೆ. ಇಲ್ಲಿ ರಿವೀಲ್ ಆಗುತ್ತೆ ಈ ಮೂವಿಯ ಲಾಸ್ಟ್ ಕ್ಲೈಮ್ಯಾಕ್ಸ್. ಗುಪ್ತಾ ಅಂಕಲ್ ಏನಿರ್ತಾರೆ ಅವರು ರೇಖಾ ಮೇಲೆ ಒಂದು ಕೆಟ್ಟ ದೃಷ್ಟಿನ ಇಟ್ಟಿರ್ತಾರೆ. ಸೊ ಹಾಗಾಗಿ ರೇಖಾ ಒಮ್ಮೆ ಸಿಕ್ಕಿ ಬೀಳ್ತಾಳೆ ನೋಡಿ ಹಣ ಕದಿಯುವಾಗ. ಸೊ ಅದನ್ನೇ ಒಂದು ನೆಪ ಇಟ್ಕೊಂಡು ರೇಖಾಗೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡೋದು. ಆ್ಯಂಡ್ ರೇಖಾನ ಮನೆಗೆ ಬರೋದು, ರೇಖಾ ಜೊತೆ ವಿಯರ್ಡಾಗಿ ಬಿಹೇವ್ ಮಾಡೋದು. ಆ್ಯಂಡ್ ರೇಖಾ ದೂಡಿದಾಗ ಆ ಟೈಮಲ್ಲಿ ಅವರಿಗೆ ಪ್ರಜ್ಞೆ ತಪ್ಪೋದು. ಸೊ ಇದನ್ನೆಲ್ಲ ಅವಳು ಡೀಟೇಲಾಗಿ ಹೇಳ್ತಾಳೆ. ಆ್ಯಂಡ್ ಹೇಳ್ತಾಳೆ ನನಗೆ ತುಂಬ ಜಾಸ್ತಿ ಹೆದರಿಕೆ ಆಗಿತ್ತು ಆ ಟೈಮಲ್ಲಿ ಅಂತ ಹೇಳಿದಾಗ ಅಲ್ಲಿ ನಿಂತ ಗುಪ್ತಾ ಆಂಟಿಗೆ ಕೂಡ ಅರ್ಥ ಆಗುತ್ತೆ. ಹೊರಗೆ ಗುಪ್ತಾ ಅಂಕಲ್ ಬಂದಿರ್ತಾನೆ. ಆ್ಯಂಡ್ ಮಹೇಶ್ವರಿ ಹೇಳ್ತಾನೆ ಏನಾದರೂ ಕಂಪ್ಲೇಂಟ್ ಬರೀಬೇಕೋ. ಆ್ಯಂಡ್ ಗುಪ್ತಾ ಅಂಕಲ್ ಅಂತೂ ಅಲ್ಲಿಂದ ಸೀದಾ ಹೋಗ್ಬಿಡ್ತಾರೆ. ಆ್ಯಂಡ್ ಸ್ವಲ್ಪ ತಿಂಗಳಾದಮೇಲೆ ನಾವು ನೋಡ್ತೀವಿ ಒಂದು ಶೋನ ಈ 3 ಜನ ಕೂಡ ನೋಡ್ತಾ ಇರ್ತಾರೆ. ಅದರಲ್ಲಿ ಮೊದಲು ಕಿಡ್ನ್ಯಾಪ್ ಮಾಡಿ ಹಣ ಕೇಳಿದ ಬಗ್ಗೆ ಎಲ್ಲ ಹೇಳಿದ್ದೆ ನೋಡಿ, ಅದು ಯಾರು ಅಂತ ರಿವೀಲ್ ಮಾಡ್ತಾರೆ. ನಮಗೆ ಗೊತ್ತಾಗೋದು ಇಲ್ಲಿ ಗುಪ್ತಾ ಅಂಕಲ್ನ ಮಗಳೇ ಇದೆ ಕೆಲಸ ಮಾಡ್ತಿರ್ತಾರೆ. ಯಾಕಂದರೆ ಅವ್ರಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಅವರು 5.5 ಲಕ್ಷ ಏನಿದೆ ಅದನ್ನು ಪಾಕೆಟ್ ಮನಿ ರೆಡಿ ಮಾಡಿರ್ತಾರೆ. ಇಲ್ಲಿಗೆ ಇವರೆಲ್ಲ ನಗಾಡ್ತಾರೆ. ಆ್ಯಂಡ್ ನಗಾಡಿ ಸ್ವಲ್ಪ ಹೊತ್ತಾದಮೇಲೆ ಇವ್ರು ಸ್ವಲ್ಪ ಮೇಕಪ್ ಮಾಡಿ ಶುರು ಮಾಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮೇಕಪ್ ಮಾಡ್ತಿದ್ರು ಹಾಗೆ. ಇವರ ಮಧ್ಯೆ ಇದ್ದ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿರ್ತದೆ. ಆ್ಯಂಡ್ ಇವರು 3 ಜನ ಕೂಡ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ರಿವ್ಯೂ ಟೈಮ್. ಈ ಮೂವಿ ನನಗೆ ತುಂಬ ಇಷ್ಟ ಆಯಿತು. ಮೇಯ್ನ್ಲಿ ಜಯ ಕ್ಯಾರೆಕ್ಟರ್, ಐ ಮೀನ್ ತೃಪ್ತಿ ಅವರು ಎಷ್ಟು ಚೆನ್ನಾಗಿ ಒಂದು ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ ಅಂದರೆ ಸ್ಪೆಷಲ್ ಫೀಲ್ ಮಾಡ್ತದೆ ಇದು. ಆ್ಯಂಡ್ ಸುಷ್ಮಾ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೇಯ್ನ್ಲಿ ಮಾಧುರಿ ಅವರು ಕೂಡ ಡೀಸೆಂಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಸ್ಟಾರ್ಟಿಂಗ್ ಅವ್ರದ್ದು ಆ್ಯಕ್ಟಿಂಗ್ ನನಗೆ ವೀಕ್ ಅನಿಸ್ತು. ಯಾವಾಗ ಅವರು ಕೂಗಿ ಎಲ್ಲ ಕರೀತಾರೆ ನೋಡಿ, ಆವಾಗ ಮೂವಿ ಮುಂದೆ ಮುಂದೆ ಹೋದಾಗ ಅವರ ಪರ್ಫಾರ್ಮೆನ್ಸ್ ಕೂಡ ಬೆಟರ್ ಆಗುತ್ತೆ. ಆ್ಯಂಡ್ ಉಳಿದ ಕಾಸ್ಟ್ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ, ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು. ಒಮ್ಮೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.